6 ತಿಂಗಳಿಗೆ ಒಂದ್ಸಲ ಹಾಕೋ ಅದ್ಭುತವಾದ ಹೇರ್ ಡೈ. ನೋ ಕೆಮಿಕಲ್, ನೋ ಅಮೋನಿಯಾ, ನೋ PPT, ನೋ ಪ್ರಿಸರ್ವೇಟಿವ್. ನೀವು ಎಷ್ಟೇ ಶ್ಯಾಂಪೂ ಸೋಪ್ ಹಾಕಿ ತಿಕ್ಕಿದ್ರೂ ಹೋಗ್ದಿರೋಂಥ ಅದ್ಭುತವಾದ ಹೇರ್ ಡೈ. ಇದರಲ್ಲಿ ನಾನು ಮೆಹಂದಿ ಹಾಕಿಲ್ಲ, ಇಂಡಿಗೋ ಹಾಕಿಲ್ಲ, ನ್ಯಾಚುರಲ್ ಕಲರ್ಸು ಅಂದರೆ ಗಿಡಮೂಲಿಕೆಗಳಿಂದ ಮಾಡಿರೋ ಅದ್ಭುತವಾದ ಹೇರ್ ಡೈ. 6 ತಿಂಗಳು ವರ್ಷಕ್ಕೊಂದ್ಸಲ ಹಾಕೋ ಅದ್ಭುತವಾದ ಹೇರ್ ಡೈ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಈ ಕಲರ್ ನೋಡಿ ಯಾವ ರೀತಿ ಇದೆ ಅಂತ. ಪಿಚ್ ಬ್ಲ್ಯಾಕ್ ಅಂದರೆ ನಿಮ್ಮ ಅಷ್ಟು ಬಿಳಿ ಕೂದಲನ್ನ ಈ ಪಿಚ್ ಬ್ಲ್ಯಾಕ್ ಮಾಡುತ್ತೆ, ಕಪ್ಪಗೆ ಮಾಡುತ್ತೆ ಕೇವಲ 10 ನಿಮಿಷದಲ್ಲಿ. ಇದರಲ್ಲಿ ಮೆಹಂದಿ ಇಲ್ಲ, ಇಂಡಿಗೋ ಇಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಗ್ರೇ ಹೇರ್ಸ್ಗೆ, ಬಿಳಿ ಕೂದಲಿಗೆ ಶಾಶ್ವತ ಪರಿಹಾರ. ನೀವೆಷ್ಟೇ ಶ್ಯಾಂಪೂ ಸೋಪು ಹಾಕಿ ತಿಕ್ಕಿದ್ರೂ ಹೋಗ್ದಿರೋಂಥ ಹೇರ್ ಡೈ. 6 ತಿಂಗಳಿಗೆ ಒಂದ್ಸಲ ಹಾಕೋ ಹೇರ್ ಡೈ ಅಂತ ಹೇಳ್ತಾ, ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಅಮೋನಿಯಾ ಇಲ್ಲ, ಯಾವುದೇ PPT ಇಲ್ಲ. ನೀವು ಎಷ್ಟೇ ಶ್ಯಾಂಪೂ ಸೋಪ್ ಹಾಕಿ ತಿಕ್ಕಿ 6 ತಿಂಗಳಿಗೆ ಒಂದ್ಸಲ ಹಾಕೋ ಅದ್ಭುತವಾದ ಹೇರ್ ಡೈ ಹೇಳ್ಕೊಡ್ತಾ ಇದ್ದೀನಿ ಇವತ್ತಿನ ವೀಡಿಯೋಲಿ. ನಾನಿಲ್ಲಿ ಏನಂತೀವಿ, ಮೆಹಂದಿ ಉಪಯೋಗಿಸಿಲ್ಲ, ಇಂಡಿಗೋ ಉಪಯೋಗಿಸಿಲ್ಲ. ಮೆಹಂದಿ ಇಂಡಿಗೋ ಬಳಸದೆ ಯಾವ ರೀತಿ ಲವಂಗನೇ ಇದಕ್ಕೆ ಬೇಸು ಈ ಹೇರ್ ಡೈಗೆ. ಅದನ್ನು ಲವಂಗ ಉಪಯೋಗಿಸಿ ಯಾವ ರೀತಿ ಅದನ್ನು ಶುದ್ಧೀಕರಣ ಮಾಡ್ಕೊಂಡು ಮಾಡಿರೋ ಅದ್ಭುತವಾದ ಹೇರ್ ಡೈ ಅಂತ ಹೇಳ್ತಾ, ಸೊ 6 ತಿಂಗಳಿಗೆ ಒಂದ್ಸಲ ಬಳಸೋಂಥ ಹೇರ್ ಡೈ ಇದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇದು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಯೂಸ್ ಮಾಡ್ಬೋದು. ಕೆಮಿಕಲ್ ಫ್ರೀ, ನೋ ಅಮೋನಿಯಾ, ನೋ ಪ್ರಿಸರ್ವೇಟಿವ್ ಅಂತ ಹೇಳ್ತಾ ಸ್ಟೆಪ್ ಬೈ ಸ್ಟೆಪ್ ಚಿಕ್ಕ ಟಿಪ್ಸ್ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನೋಡಿ ಕಲರ್ ಯಾವ ರೀತಿ ಇದೆ ಅಂತ, ಈ ಅದ್ಭುತವಾದ ಹೇರ್ ಡೈ ಯಾವ ರೀತಿ ಮಾಡಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ. ಬಿಳಿ ಕೂದಲಿಗೆ ಶಾಶ್ವತ ಪರಿಹಾರ. ಕೇವಲ 10 ನಿಮಿಷ ಟೈಮ್ ಇದ್ದರೆ ಸಾಕು, ನಿಮ್ಮ 100 ಬಿಳಿ ಕೂದಲು ಕಪ್ಪಗೆ ಮಾಡೋ ಶಕ್ತಿ ಇದೆ ಈ ಅದ್ಭುತವಾದ ಹೇರ್ ಡೈಗೆ. ಇದರಲ್ಲಿ ಯಾವುದೇ ರೀತಿಯಾದ ಅಮೋನಿಯಾ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ, ನೋ ಕೆಮಿಕಲ್ ಫ್ರೀ, ಮೆಹಂದಿ ಇಲ್ಲ, ಇಂಡಿಗೋ ಇಲ್ಲ ಅಂತ ಜಾದು ಮಾಡೋ ಲವಂಗದಿಂದ ಮಾಡಿರೋ ಹೇರ್ ಡೈ ಇದು. ಸೊ ಲವಂಗ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ನಿಮ್ಮ ವೈಟ್ ಪಿಗ್ಮೆಂಟ್ ಹೇರ್ಸ್ನ ಬ್ಲ್ಯಾಕ್ ಮಾಡುತ್ತೆ. ಅದು ಕೇವಲ 10 ನಿಮಿಷದಲ್ಲಿ. ಡೈರೆಕ್ಟ್ ಲವಂಗ ಯೂಸ್ ಮಾಡೋಂಗಿಲ್ಲ. ಲವಂಗಕ್ಕೆ ಒಂದು ಟಿಪ್ ಹೇಳ್ಕೊಡ್ತೀನಿ, ಅದು ಯಾವ ರೀತಿ ದೊಡ್ಡದಾಗೋದು ಅಂತ. ಆ ಲವಂಗ ದೊಡ್ಡದಾದಾಗ ಮಾತ್ರ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ ತುಂಬಿರುತ್ತೆ, ಅದು ವೈಟ್ ಪಿಗ್ಮೆಂಟ್ ಮೇಲೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಫ್ರೆಂಡ್ಸ್, ಇಲ್ಲಿ ನಾನು 1 ಕಪ್ಪಷ್ಟು ನಾನಿಲ್ಲಿ ನಾಟಿದು ಕರ್ಬೇವಿನ ಸೊಪ್ಪು ತೊಗೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ. 1 ಕಪ್ ಇರಲಿ ಮೆಜರ್ಮೆಂಟು. ಅದಕ್ಕೆ 3 ರಿಂದ 4 ಲವಂಗ ತೊಗೋತಾ ಇದ್ದೀನಿ. ಲವಂಗ ನಿಮಗೆ ಫ್ಲಾರೆಟ್ ಇರಬೇಕು, ಹೂವು ಇರಬೇಕು. ಹೂವು ಇಲ್ದಿರೋ ತೊಗೋಬೇಡಿ. ಹೂವು ಇರೋದ್ರಲ್ಲೇ ನಮಗೆ ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ ವೈಟ್ ಪಿಗ್ಮೆಂಟ್ ಹೇರ್ಸ್ನ ಬ್ಲ್ಯಾಕ್ ಮಾಡುತ್ತೆ. ಓಕೆನಾ. ಮತ್ತು ಇಲ್ಲಿ ನಾನು 1 ಚಮಚದಷ್ಟು ಕಲೋಂಜಿ ಆನಿಯನ್ ಸೀಡ್ಸ್. ಓಕೆನಾ. ಇದು ಅಂಗಡಿಲಿ ಎಲ್ಲ ಗ್ರಾಸರಿಯಲ್ಲೂ ಸಿಗುತ್ತೆ. ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಓಕೆ, ಕಲೋಂಜಿ ತೊಗೊಂಡಿದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳು ತೊಗೋತಾ ಇದ್ದೀನಿ. ನಿಮ್ಗೇನಾದ್ರು ಹೇರ್ ಫಾಲ್ ಜಾಸ್ತಿ ಇತ್ತು ಅಂದರೆ ಈ ಟೈಮಲ್ಲಿ ನೀವು 1.5 ಚಮಚ ತೊಗೊಳ್ಳಿ ಮೆಂತ್ಯ ಕಾಳುಗಳನ್ನ. 2 ಚಮಚದಷ್ಟು ಗ್ರೀನ್ ಲೇಬಲ್ ಟೀ ಬರುತ್ತೆ ನೋಡಿ, ಗ್ರೀನ್ ಟೀ ಅಂತ ಹೇಳ್ತಾರೆ, ಅದನ್ನು ತೊಗೊಂಡಿದ್ದೀನಿ. ಯಾಕೆಂದರೆ ಅದರಲ್ಲಿ ಮೆಂತ್ಯ ಸೊಪ್ಪೆಲ್ಲ ಒಣಗಿಸಿ ಹಾಕಿರ್ತಾರೆ. ಓಕೆನಾ. ಸೊ ಅದು ತುಂಬ ಮುಖ್ಯ ಆಗುತ್ತೆ. ನಾರ್ಮಲ್ ಟೀ ಪೌಡರ್ ತೊಗೊಳಕ್ಕೆ ಹೋಗ್ಬಿಡಿ. ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು. ಒಂದು 5 ರಿಂದ 10 ನಿಮಿಷ ಸಿಮ್ಮಲ್ಲಿ ಆಗಬೇಕು. ಐರನ್ ಬಾಣಲಿಲೇ ಆಗಬೇಕು. ಇವೆಲ್ಲ ಚಿಕ್ಕ ಟಿಪ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಡ್ರೈ ರೋಸ್ಟ್ ಮಾಡ್ತೀರೋ ಅಷ್ಟು ಒಳ್ಳೇದು ನಿಮಗೆ. ಇಮ್ಮಿಡಿಯೇಟಾಗಿ 10 ನಿಮಿಷದಲ್ಲಿ ನಿಮಗೆ ಏನಂತೀವಿ, ಇದು ಕಪ್ಪಗಾಗುತ್ತೆ. ಸೊ ಏನಂತೀವಿ, ಎಷ್ಟೇ ಶ್ಯಾಂಪೂ ಸೋಪ್ ಹಾಕಿ ತಿಕ್ಕಿದ್ರೂ ಹೋಗಲ್ಲ ಅಂತ. ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಯೂಸ್ ಮಾಡ್ಬೋದು. ಪುಟ್ಟ ಮಕ್ಕಳಿಗೆ ಗ್ರೇ ಹೇರ್ಸ್ ಅಂತ ಇರುತ್ತೆ, ಮಿಡಲ್ ಸ್ಕೂಲು ಹೈಸ್ಕೂಲ್ ಮಕ್ಕಳಿಗೆಲ್ಲ ಬರುತ್ತೆ ನೋಡಿ. ಈ ಥರ ಹೊಗೆ ಬರಬೇಕು. ಆವಾಗ ಇದು ಕಂಪ್ಲೀಟಾಗಿ ಆಗಿದೆ. ಯಾಕಂದರೆ ಕಪ್ಪಗಾಗಿದೆ. ಟೀ ಪುಡಿ ಕಲರ್ ಚೇಂಜ್ ಆಗಿದೆ, ಮೆಂತ್ಯ ಕಲರ್ ಚೇಂಜ್ ಆಗಿದೆ. ಸೊ ಕರ್ಬೇವಿನ ಸೊಪ್ಪು ಕಲರ್ ಚೇಂಜ್ ಆಗಿದೆ. ಐರನ್ ಬಾಣಲಿಲೇ ಆಗಬೇಕು, ಸಿಮ್ಮಲ್ಲೇ ಆಗಬೇಕು, ಹೈ ಫ್ಲೇಮಲ್ಲಿ ಮಾಡಿಬಿಡಿ. ಇದು ತಣ್ಣಕ್ಕಾದಮೇಲೆ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರು ನುಣ್ಣಗೆ ಶ್ರೀಗಂಧದ ಥರ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳ್ತೀನಿ, ಅದೇನು ಅಂತ ಟುವರ್ಡ್ಸ್ ದ ಎಂಡ್ ಆಫ್ ದ ವಿಡಿಯೋ ಹೇಳ್ತೀನಿ, ಆಯಿತಾ. ಅದು ಬಿಸಿ ಇರುವಾಗಲೇ ಹಾಕಬೇಕಾಗತ್ತೆ. ನೀವು ತಣ್ಣಕ್ಕಾದರೆ ಅದು ವರ್ಕ್ ಆಗೋಲ್ಲ. ಓಕೆ, ಈಗ ನಾನು ಅದನ್ನು ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ತಣ್ಣಕ್ಕಾಗಲಿ. ಸೊ ಇಲ್ಲಿ ನಾನು ಒಂದು 2 ಚಮಚದಷ್ಟು ಸಿಹಿ ಮೊಸರು ಮನೆಯದು, ಆಯಿತಾ. ಸೊ ಅದನ್ನು ತೊಗೊಂಡು ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅದು ಏನಂತೀವಿ, ಬೆಣ್ಣೆ ಥರ ಬರಬೇಕು, ಅಲ್ಲಿವರೆಗೂ ಬೀಟ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊತೀನಿ. ಸಿಹಿ ಮೊಸರನ್ನ. ಇದೇನು ಹಿಮ ವಿಶೇಷ ಮೊಸರು? ಎಸ್, ಮೊಸರೇ ಸೀಕ್ರೆಟ್ ಟಿಪ್ಪು. ಇನ್ನೂ ಒಂದು ಸೀಕ್ರೆಟ್ ಟಿಪ್ ಇದೆ, ಅದು ಹೇಳ್ತೀನಿ. ಈಗ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಈ ಮಾಡೋ ವಿಧಾನ ಮತ್ತು ಮೆಥಡು ಎಲ್ಲನೂ ಅಷ್ಟೇ ಐರನ್ ಬಾಣಲಿಲೇ. ಉರಿಯೋದು ಐರನ್ ಬಾಣಲಿ, ಮೆಥಡ್ ಮಾಡೋದು ಐರನ್ ಬಾಣಲಿ. ಓಕೆ, ಇದನ್ನು ಹಾಕೋಣ. ಈಗ ನಾನು ಸುಮಾರು ಇದಕ್ಕೆ 1 ಚಮಚದಷ್ಟು ಆಮ್ಲ ಪೌಡರ್ ಹಾಕ್ತಾಯಿದ್ದೀನಿ. ಇಲ್ಲಿ ಮೆಹಂದಿ ಇಂಡಿಗೋ ಬಳಕೆ ಇಲ್ಲ. ನೋ ಅಮೋನಿಯಾ, ನೋ PPT, ನೋ ಏನಂತೀವಿ ಕೆಮಿಕಲು, ಏನು ಪ್ರಿಸರ್ವೇಟಿವ್ ಎಂಥದ್ದು ಇಲ್ಲ, ಆಯಿತಾ. 1 ಚಮಚದಷ್ಟು ಆಮ್ಲ ಪೌಡ್ರು ಬಿಸಿ ಇರುವಾಗಲೇ ಹಾಕೋಬೇಕು. ಮಿಕ್ಸಿಲಿ ಸ್ವಲ್ಪ ಬೆಚ್ಚಗಿರುವಾಗ ರುಬ್ಕೊಳ್ಳಿ. ಅದೇ ಬೆಚ್ಚಗಿರುವಾಗ ಇದನ್ನು ಕಲಿಸ್ಬೇಕಾದ್ರೆ ಫಸ್ಟು ಮೊಸರು ಇಂಪಾರ್ಟೆಂಟ್ ಕೊಡಬೇಕು. ಗಟ್ಟಿ ಮೊಸರು, ಆಯಿತಾ. 1.5 ಚಮಚ 2 ಚಮಚ ಹಾಕ್ಕೊಳ್ಳಿ.
ಮೇಲ್ ಬೇಕಿದ್ರೆ ನಾನು ಇನ್ನೊಂದು ಅರ್ಧ ಮುಕ್ಕಾಲು ಚಮಚದಷ್ಟು ಆ ಬಟ್ಲು ತೊಳ್ಕೊಂಡಿದ್ದು ನೀರೇ ಹಾಕ್ಕೊಂಡಿದ್ದೀನಿ. ಮಜ್ಜಿಗೆ ಥರ ಬರುತ್ತಲ್ಲ ಅದೇ, ನೀರು ಉಪಯೋಗಿಸಂಗಿಲ್ಲ, ಆ ಮಜ್ಜಿಗೆ ಥರನೂ ಉಪಯೋಗಿಸ್ಬೇಕು ಆಯಿತಾ. ಇದು 10 ನಿಮಿಷ ಮುಚ್ಚಿಟ್ಬಿಡಿ. ಹೆಂಗೆ ಪಿಚ್ಚು ಬ್ಲ್ಯಾಕ್ ಬರುತ್ತೆ ಅಂದರೆ ನೀವೇ ಬಾಯಿ ಮೇಲೆ ಬೆರಳಿಟ್ಕೋತೀರ, ಅಯ್ಯೋ ಮೊಸರಿಂದನೂ ಇದಾಗತ್ತಾ, ಮೆಹಂದಿ ಇಂಡಿಗೋ ಇಲ್ಲದೇನೂ ಇದಾಗತ್ತಾ. ಎಸ್, ಆಮ್ಲ ಮತ್ತು ಐರನ್ ಬಾಣಲಿ ಸೇರಿದ್ರೆ ವಿಶೇಷವಾದ ಪಿಚ್ ಬ್ಲ್ಯಾಕ್ ಬರುತ್ತೆ, ಕಪ್ಪು ಬರುತ್ತೆ ನೋಡಿ. ಆ ಮಜ್ಜಿಗೆ ನೀರೇ ನಾನು ಹಾಕಿದ್ದೀನಿ, ಈಗ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಲೇನ್ ವಾಟರ್ ಹಾಕೋಬೇಡಿ, ನಿಮಗೆ ಈ ಕಲರ್ ಬರೋಲ್ಲ, ಕಪ್ಪು ಬರೋಲ್ಲ, ಕೈಗೆ ಅಂಟ್ಕೊಳ್ಳಲ್ಲ ಓಕೆನಾ. ಇದು 2 ರೀತಿ ಉಪಯೋಗಿಸ್ಬೋದು. ಒಂದು ನಿಮಗೆ ಬೇಕಾದರೆ ಅಲೋವೆರಾ ಜೆಲ್, ಗಿಡದ್ದು, ಅಂಗಡಿದಲ್ಲ, ಡೈರೆಕ್ಟ್ ಅಂಗಡಿ ತರಬೇಡಿ, ಸೆಂಟೆಡ್ ಇದೆಲ್ಲ ಆಗಲ್ಲ. ಗಿಡದ್ದು ಅಲೋವೆರಾ ಜೆಲ್ ತೊಗೊಂಡು ಪೇಸ್ಟ್ ಮಾಡಿ ತಲೆಗೆ ಹಚ್ಕೋಬೋದು ನಿಮ್ಮದು ತುಂಬ ಡ್ರೈ ಸ್ಕ್ಯಾಲ್ಪ್ ಆದರೆ. ಅಥವಾ ನಿಮ್ಮದು ಇಲ್ಲ ಹಿಮ ನಾವು ಹೀಗೆ ಹಚ್ಕೋತೀವಿ ಅಂದರೆ ಧಾರಾಳವಾಗಿ 10 ನಿಮಿಷ ಬಿಟ್ಟು ಹಚ್ಕೊಳ್ಬೋದು. 6 ತಿಂಗಳಿಗೆ ಒಂದು ಸಲ ಯೂಸ್ ಮಾಡೋಂಥ ಅದ್ಭುತವಾದ ಹೇರ್ ಡೈ. ಎಷ್ಟೇ ಶ್ಯಾಂಪು ಸೋಪ್ ಹಾಕೋದು ತಿಕ್ಕಿದ್ರೂ ಹೋಗದೇ ಇರೋದು. ಇದಕ್ಕೆ ನೀವು ಧಾರಾಳವಾಗಿ ಹೋಮ್ ಮೇಡ್ ಶ್ಯಾಂಪು ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು, ಯಾಕಂದರೆ ಕೆಮಿಕಲ್ ಪ್ರಿಸರ್ವೇಟಿವ್ ಏನೂ ಇರಬಾರ್ದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಫ್ರೆಂಡ್ಸ್ ಬನ್ನಿ, ಫಸ್ಟು ಬಿಳಿ ಕೂದಲು ಶೇರ್ ಮಾಡಿಬಿಡ್ತೀನಿ ನಿಮ್ಮ ಜೊತೆ. ನೋಡಿ ಎಲ್ಲೆಲ್ಲಿದೆ. ನನಗೆ ಮುಂಭಾಗದಲ್ಲಿ ಬಿಳಿ ಕೂದಲು ಜಾಸ್ತಿ ಇದೆ. ಓಕೆ, ಈ ಕಿವಿ ಹತ್ರ ಇದೆ, ಮುಂಭಾಗದಲ್ಲಿದೆ, ಬುಡದಲ್ಲಿದೆ. ಲೆಂತ್ ಹೇರಲಿಲ್ಲ, ಬುಡದಲ್ಲಿದೆ ಓಕೆನಾ. ಇದಕ್ಕೊಂದು ಗ್ಲೌಸ್ ಹಾಕ್ಕೊಂಡು ನೀಟಾಗಿ ನಾನು ಹಚ್ಕೋತಾ ಇದ್ದೀನಿ. 10 ನಿಮಿಷ ಇದ್ದು ವಾಶ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಷ್ಟು ಫ್ಲಫಿಯಾಗಿ ಏನಂತೀವಿ, ಎಷ್ಟು ಸ್ಮೂತಾಗಿ ಸಿಲ್ಕಿಯಾಗಿ ಕೂದಲು ಫುಲ್ ಕಪ್ಪಗಾಗಿ ಬಂದಿದೆ ನೋಡಿ. 10 ನಿಮಿಷ ಆದಮೇಲೆ ನೀವೇ ನೋಡಿ, ಎಲ್ಲೆಲ್ಲಿ ಬಿಳಿ ಕೂದಲು ತೋರಿಸಿದ್ನ 10 ನಿಮಿಷದಲ್ಲಿ ಫುಲ್ಲು ಕಪ್ಪಗಾಗಿ ಬಂದುಬಿಡುತ್ತೆ. ಅದು ಬುಡದಲ್ಲಿ ಕಪ್ಪಾಗುತ್ತೆ, ಅದು ಇಂಪಾರ್ಟೆಂಟು ಆಯಿತಾ. ಸೊ 10 ನಿಮಿಷದಲ್ಲಿ ಮ್ಯಾಜಿಕಲ್ ಆಗಿರೋ ಹೇರ್ ಡೈ, ನೋ ಅಮೋನಿಯಾ ನೋ PPT ಅಂತ ಹೇಳ್ತಾ ನಿಮ್ಮ ಕೂದಲು ಸಾಫ್ಟಾಗಿ ಸಿಲ್ಕಿಯಾಗಿ ಬರುತ್ತೆ. ಅದಕ್ಕೆ ಲೈವ್ ಎಕ್ಸಾಂಪಲ್ ನಾನೇ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆ ಲೆಟ್ ಮೀನು ಅಂತ ಹೇಳ್ತಾ, ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ನೋಡಿ ಎಷ್ಟು ಕಪ್ಪಗಾಗಿದೆ ಅಂತ ನೀವೇ ನೋಡಿ. ಸೊ ನಿಮ್ಗೆ ಈಗಾಗಲೇ ಶೇರ್ ಮಾಡಿದ್ದೀನಿ ಎಲ್ಲೆಲ್ಲಿ ಬಿಡಿ ಕೂದಲಿತ್ತು ಅಂತ ಓಕೆನಾ. ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆ ಲೆಟ್ ಮೀನು. ಥ್ಯಾಂಕ್ ಯು ಫಾರ್ ವಾಚಿಂಗ್. 10 ನಿಮಿಷದಲ್ಲಿ ಅದು ಕೆಮಿಕಲ್ ಇಲ್ಲ, ಅಮೋನಿಯಾ ಇಲ್ಲ, PPT ಇಲ್ಲ, ನೋ ಪ್ರಿಸರ್ವೇಟಿವ್ ಅಂತ ಹೇಳ್ತಾ ಈ ಅದ್ಭುತವಾದ ಜಾದೂ ಮಾಡೋದು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಕಾಮನ್ ಪ್ರಾಬ್ಲಮ್ ಅಂದರೆ ಗ್ರೇ ಹೇರ್ಸು. ಅಂಗಡಿಯಿಂದ ಕೆಮಿಕಲ್ ತೊಗೊಂಬಂದು ಕಾಯಿಲೆ ಬರ್ಸ್ಕೊಳ್ಳೋದಕ್ಕಿಂತ ನಾವೇ ಹೋಮ್ ಮೇಡ್ ನಮ್ಮ ಕೈಯಾರನೇ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.